ರಾಜ್ಯದಲ್ಲಿ ಸಿಎಂ ಬಣದ ಜೊತೆಗಿನ ಫೈಟ್ ತಾರಕಕ್ಕೇರಿದೆ. ಇದೀಗ ಈ ಕಲಹಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾದಂತಿದೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರು ತಮಗೂ ಲೀಡರ್ ಅನ್ನೋ ಮುಖಾಂತರ ಇಷ್ಟು ದಿವಸ ಈ ಮಾತು ಇಷ್ಟು ಸ್ಪಷ್ಟವಾಗಿ ಬಹಿರಂಗವಾಗಿ ಬಂದಿರಲಿಲ್ಲ. ಆದ್ರೆ ಈಗ ಸಿದ್ದರಾಮಯ್ಯ ಅವರು ತಮಗೂ ಲೀಡರ್ ಅನ್ನೋ ಮುಖಾಂತರ ಡಿಕೆಶಿ ಡಿಫೆನ್ಸ್ ಆಟಕ್ಕಿಳಿದಿದ್ದಾರೆ. ಬಹಳ ಚಾಣಕ್ಯ ನಡೆ ಇದು. ಇಲ್ಲಿ ಇದು ಸರೆಂಡರ್ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಎರಡು ಹೆಜ್ಜೆ ಹಿಂದೆಟ್ಟು ಮತ್ತಷ್ಟು ರಭಸದಿಂದ ಡಿಚ್ಚಿ ಹೊಡೆಯೋ ತಂತ್ರ ಇದರ ಹಿಂದಿದೆಯಾ ಅನ್ನೋ ಅನುಮಾನ ಕೂಡ ಮೂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಲೀಡರ್. ಕೈ ಸಿದ್ದು ಜಪ ತಪ ಮಧ್ಯೆ ಜೈ ಎಂದ ಡಿಕೆಶಿ. ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನ ಬೆಳಗಾದ್ರೆ ಕಾಣ ಸಿಕ್ತಿರೋದು ಸಿಎಂ ಸಿದ್ದು ಬಹುಪರಾಕ್. ಒಂದು ದಿನ ಒಬ್ಬ ಮಂತ್ರಿ ಸಿದ್ದರಾಮಯ್ಯಗೆ ಜೈಕಾರ ಹಾಕಿದ್ರೆ ಮತ್ತೊಂದು ದಿನ ಶಾಸಕನಿಂದ ಜೈ ಜೈ. ಮಗದೊಮ್ಮೆ ಕೈ ಮುಖಂಡರಿಂದ ಸಿದ್ದು ಪರ ಬ್ಯಾಟ್. ನಿತ್ಯ ಸಿದ್ದು ಪರ ಜಪ ಕೇಳಿ ಬರ್ತಾ ಇದ್ರೆ ಇದೊಂಥರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ತಲೆ ಚಿಟ್ ಎನ್ನುವಂತೆ ಮಾಡಿರ್ಬೇಕು. ಹೀಗಾಗಿ ತಾವು ಖುದ್ದು ಸಿದ್ದುಗೆ ಜೈ ಅನ್ನೋದನ್ನ ಮರಳಿಲ್ಲ ಡಿಕೆಶಿ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಲೀಡರ್ ಅಂತ ಹೇಳೋ ಮುಖಾಂತರ ಸಿದ್ದು ಬೆಂಬಲಿಗರಿಗೆ ನಾನು ಒಪ್ಕೊಂಡಾಯ್ತಲ್ಲ, ಈಗ್ಲಾದ್ರೂ ಸೈಲೆಂಟ್ ಆಗಿರಿ ಅನ್ನೋ ಮೆಸೇಜ್ ಪಾಸ್ ಮಾಡೋದಕ್ಕೆ ಹೋಗಿದ್ದಾರೆ ಡಿಕೆ. ಅವ್ರಿಗೇನ್ ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲೇ ಅಧಿಕಾರ ಹಂಚಿಕೆ ಬಗ್ಗೆ ಸಿದ್ದು ಡಿಕೆ ಬಣಗಳ ಮಧ್ಯೆ ಡಿಶುಮ್ ಜೋರಾಗಿರೋ ಬೆನ್ನಲ್ಲೇ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ನಮಗೂ ಲೀಡರ್, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಶ್ಲಾಘಿಸೋ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಲ್ಲಿ ಪ್ರಯೋಗಿಸಿದ್ದು ನಿಗೂಢ ದಾಳ. ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು. ಕೆಲವರು ಸಿದ್ದು ಹೆಸರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಅಂಶದತ್ತ ಬೊಟ್ಟು ಮಾಡಿದ್ದಾರೆ ಡಿಕೆಶಿ. ಅಂದ್ರೆ ನಿತ್ಯ ಸಿಎಂ ಪರ ಬ್ಯಾಟ್ ಬೀಸ್ತಿರೋ ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಪರಮೇಶ್ವರ್ ರಂಥ ನಾಯಕರಿಗೆ ಹೇಗೆ ಬಿಸಿ ಮುಟ್ಟಿಸಬೇಕೋ ಹಾಗೆ ಬಿಸಿ ಮುಟ್ಟಿಸಿದ್ದಾರೆ ಡಿಸಿಎಂ. ಇಲ್ಲಿ ಡಿಕೆ ಇನ್ನೊಂದು ಪದ ಆಡಿದ್ದಾರೆ. ಅതെಂದ್ರೆ ಸಿದ್ದರಾಮಯ್ಯರನ್ನ ಆಗ್ಲೇ ಕಾಂಗ್ರೆಸ್ ಹೈಕಮಾಂಡ್ 2 ಸಲ ಮುಖ್ಯಮಂತ್ರಿ ಮಾಡಿದೆ ಅಂತ. ಅಂದ್ರೆ ಇಲ್ಲಿ ಡಿಕೆ ಸೂಚ್ಯವಾಗಿ ಏನನ್ನ ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಎಂಥವರು ಊಹಿಸಬಹುದೇನೋ. ಪ್ರತಿ ಚುನಾವಣೆಗೂ ಸಿದ್ದು ಬೇಕು ಅಂದಿರೋ ಡಿಕೆ ಇಲ್ಲಿ ಪರೋಕ್ಷವಾಗಿ ಉರುಳಿಸಿದ್ದು ಚಾಣಕ್ಯ ದಾಳ. ಸಿದ್ದು ಹಿರಿತನಕ್ಕೆ ಅವರನ್ನ 2 ಸಲ ಸಿಎಂ ಮಾಡಲಾಗಿದೆಯಲ್ಲ, ಈಗ ಇತರರಿಗೆ ಬಿಟ್ಟು ಕೊಡಬೇಕು ಅನ್ನೋ ಆಂಗಲ್ ನಲ್ಲಿ ಸಹ ಡಿಕೆ ಮಾತನ್ನ ಅನಲೈಸ್ ಮಾಡಬಹುದೇನೋ. ಹೀಗೆ ಡಿಕೆಶಿ ಇವತ್ತು ಸಿದ್ದು ಲೀಡರ್ ಅಂತ ಹೇಳುತ್ತಲೇ ಟಗರು ಬೆಂಬಲಿಗರ ಆಟೋಟಕ್ಕೆ ಬ್ರೇಕ್ ಹಾಕೋ ಕೆಲಸ ಮಾಡಿದ್ದಾರೆ. ಪದೇ ಪದೇ ಸಿದ್ದೂರೇ 5 ವರ್ಷ ಸಿಎಂ ಆಗಿರಬೇಕು ಅಂತ ಡಂಗೂರ ಬಾರಿಸ್ತಿರೋ ನಿಷ್ಠರಿಗೆ ಇಲ್ಲಿ ಏನು ಸಂದೇಶ ರವಾನಿಸಬೇಕೋ ಅದನ್ನ ಪಾಸ್ ಮಾಡಿದ್ದಾರೆ ಡಿಕೆ. ಸಿದ್ದುಗೆ 2 ಸಲ ಸಿಎಂ ಅವಕಾಶ ಕೊಡಲಾಗಿದೆ ಅಲ್ವಾ, ಅವರ ಹೆಸರನ್ನ ಏಕೆ ದುರ್ಬಳಕೆ ಮಾಡಿಕೊಳ್ತಿದ್ದೀರಾ ಅಂತ ಪ್ರಶ್ನಿಸೋ ಇಂಗಿತವು ಡಿಕೆಶಿ ಅಸ್ತ್ರದ ಹಿಂದಿರಬಹುದು. ರಾಜಕಾರಣಿಗಳು ಯಾರು ಯಾವಾಗ ಏನನ್ನ ಏಕೆ ಹೇಳ್ತಾರೋ, ಆದ್ರೆ ತಕ್ಷಣಕ್ಕೆ ಅರ್ಥ ಆಗುವಂತದ್ದಲ್ಲ. ರಾಜ್ಯದಲ್ಲಿ ಸಿಎಂ ಬಣದ ಜೊತೆಗಿನ ಫೈಟ್ ತಾರಕಕ್ಕೇರಿದೆ. ಇದೀಗ ಈ ಕಲಹಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾದಂತಿದೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರು ತಮಗೂ ಲೀಡರ್ ಅನ್ನೋ ಮುಖಾಂತರ ಇಷ್ಟು ದಿವಸ ಈ ಮಾತು ಇಷ್ಟು ಸ್ಪಷ್ಟವಾಗಿ ಬಹಿರಂಗವಾಗಿ ಬಂದಿರಲಿಲ್ಲ. ಆದ್ರೆ ಈಗ ಸಿದ್ದರಾಮಯ್ಯ ಅವರು ತಮಗೂ ಲೀಡರ್ ಅನ್ನೋ ಮುಖಾಂತರ ಡಿಕೆಶಿ ಡಿಫೆನ್ಸ್ ಆಟಕ್ಕಿಳಿದಿದ್ದಾರೆ. ಬಹಳ ಚಾಣಕ್ಯ ನಡೆ ಇದು. ಇಲ್ಲಿ ಇದು ಸರೆಂಡರ್ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ 2 ಹೆಜ್ಜೆ ಹಿಂದೆಟ್ಟು ಮತ್ತಷ್ಟು ರಭಸದಿಂದ ಡಿಚ್ಚಿ ಹೊಡೆಯೋ ತಂತ್ರ ಇದರ ಹಿಂದಿದೆಯಾ ಅನ್ನೋ ಅನುಮಾನ ಕೂಡ ಮೂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಲೀಡರ್. ಕೈ ಸಿದ್ದು ಜಪ ತಪ
ಮಧ್ಯೆ ಜೈ ಎಂದ ಡಿಕೆಶಿ. ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನ ಬೆಳಗಾದ್ರೆ ಕಾಣ ಸಿಗ್ತಿರೋದು ಸಿಎಂ ಸಿದ್ದು ಬಹುಪರಾಕ್. ಒಂದು ದಿನ ಒಬ್ಬ ಮಂತ್ರಿ ಸಿದ್ದರಾಮಯ್ಯಗೆ ಜೈಕಾರ ಹಾಕಿದ್ರೆ ಮತ್ತೊಂದು ದಿನ ಶಾಸಕನಿಂದ ಜೈ ಜೈ. ಮಗದೊಮ್ಮೆ ಕೈ ಮುಖಂಡರಿಂದ ಸಿದ್ದು ಪರ ಬ್ಯಾಟ್. ನಿತ್ಯ ಸಿದ್ದು ಪರ ಜಪ ಕೇಳಿ ಬರ್ತಾ ಇದ್ರೆ ಇದೊಂಥರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ತಲೆ ಚಿಟ್ ಎನ್ನುವಂತೆ ಮಾಡಿರ್ಬೇಕು. ಹೀಗಾಗಿ ತಾವು ಖುದ್ದು ಸಿದ್ದುಗೆ ಜೈ ಅನ್ನೋದನ್ನ ಮರಳಿಲ್ಲ ಡಿಕೆಶಿ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಲೀಡರ್ ಅಂತ ಹೇಳೋ ಮುಖಾಂತರ ಸಿದ್ದು ಬೆಂಬಲಿಗರಿಗೆ ನಾನು ಒಪ್ಕೊಂಡಾಯ್ತಲ್ಲ, ಈಗ್ಲಾದ್ರೂ ಸೈಲೆಂಟ್ ಆಗಿರಿ ಅನ್ನೋ ಮೆಸೇಜ್ ಪಾಸ್ ಮಾಡೋದಕ್ಕೆ ಹೋಗಿದ್ದಾರೆ ಡಿಕೆ. ಅವ್ರಿಗೇನ್ ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲೇ ಅಧಿಕಾರ ಹಂಚಿಕೆ ಬಗ್ಗೆ ಸಿದ್ದು ಡಿಕೆ ಬಣಗಳ ಮಧ್ಯೆ ಡಿಶುಮ್ ಜೋರಾಗಿರೋ ಬೆನ್ನಲ್ಲೇ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ನಮಗೂ ಲೀಡರ್, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಶ್ಲಾಘಿಸೋ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಲ್ಲಿ ಪ್ರಯೋಗಿಸಿದ್ದು ನಿಗೂಢ ದಾಳ. ಹಾಗೆ ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು. ಕೆಲವರು ಸಿದ್ದು ಹೆಸರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಅಂಶದತ್ತ ಬೊಟ್ಟು ಮಾಡಿದ್ದಾರೆ ಡಿಕೆಶಿ. ಅಂದ್ರೆ ನಿತ್ಯ ಸಿಎಂ ಪರ ಬ್ಯಾಟ್ ಬೀಸ್ತಿರೋ ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಪರಮೇಶ್ವರ್ ರಂಥ ನಾಯಕರಿಗೆ ಹೇಗೆ ಬಿಸಿ ಮುಟ್ಟಿಸಬೇಕೋ ಹಾಗೆ ಬಿಸಿ ಮುಟ್ಟಿಸಿದ್ದಾರೆ ಡಿಸಿಎಂ. ಇಲ್ಲಿ ಡಿಕೆ ಇನ್ನೊಂದು ಪದ ಆಡಿದ್ದಾರೆ. ಅതെಂದ್ರೆ ಸಿದ್ದರಾಮಯ್ಯರನ್ನ ಆಗ್ಲೇ ಕಾಂಗ್ರೆಸ್ ಹೈಕಮಾಂಡ್ 2 ಸಲ ಮುಖ್ಯಮಂತ್ರಿ ಮಾಡಿದೆ ಅಂತ. ಅಂದ್ರೆ ಇಲ್ಲಿ ಡಿಕೆ ಸೂಚ್ಯವಾಗಿ ಏನನ್ನ ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಎಂಥವರು ಊಹಿಸಬಹುದೇನೋ. ಪ್ರತಿ ಚುನಾವಣೆಗೂ ಸಿದ್ದು ಬೇಕು ಅಂದಿರೋ ಡಿಕೆ ಇಲ್ಲಿ ಪರೋಕ್ಷವಾಗಿ ಉರುಳಿಸಿದ್ದು ಚಾಣಕ್ಯ ದಾಳ. ಸಿದ್ದು ಹಿರಿತನಕ್ಕೆ ಅವರನ್ನ 2 ಸಲ ಸಿಎಂ ಮಾಡಲಾಗಿದೆಯಲ್ಲ, ಈಗ ಇತರರಿಗೆ ಬಿಟ್ಟು ಕೊಡಬೇಕು ಅನ್ನೋ ಆಂಗಲ್ ನಲ್ಲಿ ಸಹ ಡಿಕೆ ಮಾತನ್ನ ಅನಲೈಸ್ ಮಾಡಬಹುದೇನೋ. ಹೀಗೆ ಡಿಕೆಶಿ ಇವತ್ತು ಸಿದ್ದು ಲೀಡರ್ ಅಂತ ಹೇಳುತ್ತಲೇ ಟಗರು ಬೆಂಬಲಿಗರ ಆಟೋಟಕ್ಕೆ ಬ್ರೇಕ್ ಹಾಕೋ ಕೆಲಸ ಮಾಡಿದ್ದಾರೆ. ಪದೇ ಪದೇ ಸಿದ್ದೂರೇ 5 ವರ್ಷ ಸಿಎಂ ಆಗಿರಬೇಕು ಅಂತ ಡಂಗೂರ ಬಾರಿಸ್ತಿರೋ ನಿಷ್ಠರಿಗೆ ಇಲ್ಲಿ ಏನು ಸಂದೇಶ ರವಾನಿಸಬೇಕೋ ಅದನ್ನ ಪಾಸ್ ಮಾಡಿದ್ದಾರೆ ಡಿಕೆ. ಸಿದ್ದುಗೆ 2 ಸಲ ಸಿಎಂ ಅವಕಾಶ ಕೊಡಲಾಗಿದೆ ಅಲ್ವಾ, ಅವರ ಹೆಸರನ್ನ ಏಕೆ ದುರ್ಬಳಕೆ ಮಾಡಿಕೊಳ್ತಿದ್ದೀರಾ ಅಂತ ಪ್ರಶ್ನಿಸೋ ಇಂಗಿತವು ಡಿಕೆಶಿ ಅಸ್ತ್ರದ ಹಿಂದಿರಬಹುದು. ರಾಜಕಾರಣಿಗಳು ಯಾರು ಯಾವಾಗ ಏನನ್ನ ಏಕೆ ಹೇಳ್ತಾರೋ, ಆದ್ರೆ ತಕ್ಷಣಕ್ಕೆ ಅರ್ಥ ಆಗುವಂತದ್ದಲ್ಲ. ರಾಜ್ಯದಲ್ಲಿ ಸಿಎಂ ಬಣದ ಜೊತೆಗಿನ ಫೈಟ್ ತಾರಕಕ್ಕೇರಿದೆ. ಇದೀಗ ಈ ಕಲಹಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾದಂತಿದೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರು ತಮಗೂ ಲೀಡರ್ ಅನ್ನೋ ಮುಖಾಂತರ ಇಷ್ಟು ದಿವಸ ಈ ಮಾತು ಇಷ್ಟು ಸ್ಪಷ್ಟವಾಗಿ ಬಹಿರಂಗವಾಗಿ ಬಂದಿರಲಿಲ್ಲ. ಆದ್ರೆ ಈಗ ಸಿದ್ದರಾಮಯ್ಯ ಅವರು ತಮಗೂ ಲೀಡರ್ ಅನ್ನೋ ಮುಖಾಂತರ ಡಿಕೆಶಿ ಡಿಫೆನ್ಸ್ ಆಟಕ್ಕೆ